रायबाग तालुक्यातील यल्पारट्टी गावातील श्री अरण्य सिद्धेश्वर जत्रेमध्ये भक्तांसाठी अरण्य फाउंडेशनतर्फे मोफत शुद्ध पिण्याचे पाणी वितरित करण्यात आले। तालुक्यातील दुसऱ्या क्रमांकाची सर्वात मोठी जत्रा असलेल्या श्री अरण्य सिद्धेश्वर जत्रेला शुक्रवारी कारी बांधण्याच्या विधीने सुरुवात झाली, तर सोमवारी निवारलीच्या विधीनंतर जत्रेची सांगता होईल। उन्हाळ्याच्या सुरुवातीलाच होणाऱ्या या महान जत्रेसाठी कर्नाटक, महाराष्ट्र आणि आंध्र प्रदेश या राज्यांमधून सुमारे 5 लाखांहून अधिक भाविक हजेरी लावतात। गावाच्या उन्नतीसाठी नेहमी तत्पर असणारे यल्पारट्टीचे सुपुत्र व प्रसिद्ध न्यूरोलॉजिस्ट डॉक्टर रवी इचलकरंजी यांनी जत्रेत येणाऱ्या भक्तांच्या आरोग्याची काळजी घेत अरण्य फाउंडेशनच्या माध्यमातून सुमारे 2.5 लाख रुपये खर्चून मोफत शुद्ध पिण्याच्या पाण्याचा उपक्रम सुरू केला। हा पाणी पुरवठा उपक्रम माजी उपमुख्यमंत्री लक्ष्मण सवदी यांचे सुपुत्र चिदानंद सवदी यांच्या हस्ते फीत कापून उद्घाटन करण्यात आले। जत्रा संपेपर्यंत 24 तास मोफत शुद्ध पिण्याचे पाणी उपलब्ध करून देण्याच्या या महत्त्वाकांक्षी सेवा कार्यासाठी डॉक्टर रवी इचलकरंजी यांचा श्री अरण्य सिद्धेश्वर जत्रा समितीतर्फे सत्कार करून गौरव करण्यात आला। ನಾವು ಅರಣ್ಯ ಫೌಂಡೇಶನ್ ಅನ್ನೋದು ಸುಮಾರು 7 ವರ್ಷ ಆಗಿತ್ತು ಫಾರ್ಮ್ ಮಾಡಿ ಅದನ್ನು ಲಾಂಚ್ ಮಾಡಬೇಕಾಗಿತ್ತು। ಅದೊಂದು ಇದೊಂದು ಏನು ಆಸೆ ಇತ್ತು, ಇದೇ ಟೆಂಪಲಿಂದ ನಾನು ಲಾಂಚ್ ಮಾಡಬೇಕಾಗಿತ್ತು। ಸೊ ಅದನ್ನ ಇವತ್ತು ಕೂಡಿ ಬಂದಿದೆ। ಸೊ ಲಾಂಚ್ ಮಾಡಬೇಕಾದ್ರೆ ಏನಾದರೂ ಅಂತ ಇಲ್ಲಿ ಫೆಸಿಲಿಟಿ ಒದಗಿಸ್ಬೇಕಂತ ಹೋದಾಗ ನಾನು ಆವಾಗ ವಿಚಾರ ಮಾಡಿದೆ, ಇಲ್ಲಿ ಕುಡಿಯುವ ನೀರಿನ ಫೆಸಿಲಿಟಿ ಒಂದು ಜಾತ್ರೆ ನಿಮಿತ್ತವಾಗಿ ಇಟ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು ಅಂತ ಒಂದು ವಿಚಾರದಿಂದ ಅದನ್ನೊಂದು ಇಟ್ಕೊಂಡು ಈಗ ಒಂದು ಲಾಂಚ್ ಮಾಡಬೇಕು ಅಂತ ವಿಚಾರ ಸರಿ। ಈಗ 3 ಡೇಸ್ ಈಗ ಜಾತ್ರೆ ಸಲುವಾಗಿ ನಾವು ಕೊಡ್ತಾ ಇದ್ವಿ। ಮುಂಬರುವ ದಿನದಲ್ಲಿ ನಾವು ಪರ್ಮನೆಂಟ್ ಇದನ್ನು ಇನ್ಸ್ಟಾಲ್ ಮಾಡ್ತೀವಿ। ಸರಿ, ಯಾವ ಕಾರಣಕ್ಕೆ ಕೊಟ್ಟರೆ ಏನಾದರೂ ಸಂಕಲ್ಪ ಮಾಡ್ಕೊಂಡಿದ್ರು? ಏನಿಲ್ಲ, ನಾವು ಇಲ್ಲೇ ಹುಟ್ಟಿ ಬೆಳೆಯೋದ್ರಿಂದ ಈ ಅರಣ್ಯ ಸಿದ್ದೇಶ್ವರ ದೇವರು ಒಂದು ಸಂಕಲ್ಪ ಇತ್ತು, ನಾನು ಮಾಡಬೇಕು। ನಾವು ಇದು ನೀರಿನ ಒಂದೇ ಉದ್ದೇಶ ಇಲ್ಲ, ಈ ಫೌಂಡೇಶನ್ ವತಿಯಿಂದ ಇದು ಹೆಲ್ತ್ ಕ್ಯಾಂಪ್ಸ್ ಆಗಲಿ, ಫ್ರೀ ಹೆಲ್ತ್ ಕ್ಯಾಂಪ್ಸ್, ನೆಕ್ಸ್ಟ್ ನೇಚರ್ ಪ್ರೊಟೆಕ್ಷನ್, ಗಿಡಗಳ ಹಚ್ಚೋದು ಬೆಳೆಸೋದು, ನೆಕ್ಸ್ಟ್ ಎಜುಕೇಷನ್, ಯಾರು ನೀಡಿ ಪೀಪಲ್ ಕೊಡ್ಬೇಕಂತ ಇಷ್ಟೆಲ್ಲ ನಾವು ವಿಷನ್ ಇಟ್ಕೊಂಡಿದ್ದೀವಿ ಫೌಂಡೇಶನ್। ಈಗಾಗಲೇ ಬೆಳಗಾಮ ಅಲ್ಲಿ ಸುತ್ತಮುತ್ತ ಖಾನಾಪುರ ಆ ಕಡೆ ಎಲ್ಲ ವರ್ಕ್ ನಾವು ಮಾಡ್ತಾ ಇದ್ದೀವಿ। ಇವಾಗಲೇ ಈಗ ಒಂದು ಒಳ್ಳೆಯ ದಿನ ಇವತ್ತು ಅಂತ ಹೇಳಿ ಇವತ್ತು ಲಾಂಚ್ ಮಾಡಿದ್ವಿ। ಇನ್ನು ಮುಂಬರುವ ದಿನದಲ್ಲಿ ನಾವು ಎಲ್ಲ ಒಂದು ಡೆವಲಪ್ಮೆಂಟ್ಸ್ ಮಾಡ್ತೀವಿ। ಸರಿ, ಸಾಮರ್ಥ್ಯ 2000 ಲೀಟರ್ಸ್ ಇದೆ। ಸರಿ, ಎಷ್ಟೋ ಜನ ತಮ್ಮ ಊರನ್ನು ಬಿಟ್ಟ ಬೇರೆ ಊರಿಗೆ ನಾನು ಮುಂಚೆ ನಾನು ಕಲ್ತಿರೋದು MBBS ಕಲ್ತಿರೋ ಉದ್ದೇಶನೇ ಇದೆ, ನಾನು ವಾಪಸ್ ನಮ್ಮ ಊರಿಗೆ ಬಂದು ನಾನು ಸೇವೆ ಸಲ್ಲಿಸ್ತೀನಿ। ಈಗ ಆಲ್ರೆಡಿ ನಾನು ಬೆಳಗಾಮಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ, ಬಟ್ ಪ್ರತಿ ವಾರ ಇಲ್ಲಿ ಒಂದು ಬಂದು ಇಲ್ಲಿ ಇರುವಂಥ ಪೇಷಂಟ್ಗಳಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ। ಸುಮಾರು 100 ಪೇಷಂಟ್ಸ್ ಸೊ ಇಲ್ಲಿ ಜನರಿಗೆ ಅನುಕೂಲ ಆಗಲಿ, ಇಲ್ಲಿಂದ ಬೆಳಗಾಂಗೆ ಹೋಗ್ಬೇಕಾಗ್ತದೆ, ಖರ್ಚು ಜಾಸ್ತಿ ಇರ್ತದೆ। ಅದಕ್ಕೋಸ್ಕರ ನಾನೇ ಇಲ್ಲಿ ಬಂದು ನೋಡಿದರೆ ಇನ್ನೂ ಕಮ್ಮಿ ಖರ್ಚು ನಾನು ಅರ್ಥ ಆಗಲಿಲ್ಲ। ಇಲ್ಲಿ ಬಂದು ಆರೋಗ್ಯ ಕ್ರಾಸಲ್ಲಿ ನಮ್ಮದು ಆರೋಗ್ಯ ಕ್ರಾಸ್ ಸರ್, ತಮ್ಮ ಮುಂದಿನ ಮತ್ತೆ ದೇವಸ್ಥಾನ ಇನ್ನೂ ಬೆಳಿಬೇಕು, ಇನ್ನೂ ನಮಗೂ ವಿಷನ್ ಇದೆ, ನಮ್ಮ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ತೀವಿ। ತಮ್ಮ ಹೆಸರು? ಡಾಕ್ಟರ್ ರವಿ ನ್ಯೂರೋ ಸರ್ಜನ್। यावेळी अप्पू नेमगौडर, राजू इचलकरंजी, अमित खवटकोप, अशोक सवदी, श्रीकांत गुडोडगी, सदाशिव खवटकोप यांच्यासह आदी मान्यवर उपस्थित होते। संजीव बॅकुडे, KMM मराठी, रायबाग।